ಬರ್ರವ. ಡ್ಯಾಡಿ, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ. ಈ ಮಗುನ ಅಲ್ಲೆಲ್ಲಾದರೂ ಹೋಗಿ ಬಿಡೋದು ನಿಜವಾಗ್ಲೂ ಅಗತ್ಯ ಇದೆಯಾ? ಪೂರ್ವಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಲೇ ಪುಕ್ಲು ಬಡ್ಡಿ ಐದ್ನೆ, ಆ ಜವಾಬ್ದಾರಿನ ನಿಮ್ಮವ್ವ ಪದ್ದಿ ಒಪ್ಕೊಂಡವಳೆ. ನೀನು ಯಾಕೆ ಯೋಚನೆ ಮಾಡ್ತಿದ್ದೀಯೇ? ನೋಡ್ಲಾ, ಈ ದರಿದ್ರ ಮಗು ನಮ್ಮ ಮನೆಯಿಂದ ಆಚೆ ಹೋದ್ರೆ ಸಾಕು, ಇಲ್ಲ ಅಂದ್ರೆ ನಮ್ಮ ಜೀವ ಭದ್ರವಾಗಿರಲ್ಲ ಕಣ, ತಿಳ್ಕೊಳ್ಳೋ. ನಡಿಲ್ಲ ಬಿರ್ನೆ, ಬಾರವ. ಬನ್ನಿ 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 ಬೇರೆ ಬನ್ನಿ. ಡ್ಯಾಡಿ, ಕಾನ್ಸ್ಟೇಬಲ್ ಇಲ್ಲಿ ಕಾಣಿಸ್ತಾ ಇಲ್ಲ. ಲೇ, ಕಾನ್ಸ್ಟೇಬಲ್ಗೆ, ಮನೆ ಕೆಲಸದವ್ರಿಗೆ ಎಲ್ರಿಗೂ ನಾನೇ ರಜೆ ಕೊಟ್ಟು ಕಳಿಸ್ತೀನಿ. ಯಾರಿಗೂ ಗೊತ್ತಾಗಬಾರ್ದು ಅಂತ. ಸುಮ್ಮನೆ ಮಾತಾಡ್ತಾನೆ ಬೇಡ. ನಡೆಯೋ ಅವ್ವ, ನೀನು ನಡೆಯವ. ಬಾರೆ ಪದಿಲಿ, ಬಾರೆ ಪದಿ, ಕೂತ್ಕೊಳ್ಳಿ. ಹುಷಾರು, ಸ್ಟಾರ್ಟ್ ಮಾಡ್ಲಾ? ಏ, ಯಾರ್ಲ ಅದು ರೋಡಲ್ಲಿ ಹಂಗ್ ಬಿದ್ದವ್ರೆ? ಇಳ್ದೋಗ್ ನೋಡ್ಲಾ? ಸರಿ ಅಜ್ಜಿ. ಪದ್ದಿ, ಅವನ್ ಯಾಕೋ ಹೆದರ್ಕಂತವ್ನೆ. ಕೇಳಿ ನಾವು ನೋಡುವ. ಸರಿ. ಸುದಿ, ಡ್ರೆಸ್ ನೋಡಿದ್ರೆ ಲಕ್ಕುಮ್ಮಿ ಥರ ಕಾಣಿಸ್ತಾ ಇದೆ. ಯಾರಂತ ನೋಡು ನೋಡು. ಇಷ್ಟೊತ್ತಲ್ಲಿ ನೀನ್ ಯಾಕಮ್ಮ ರೋಡಲ್ಲಿ ಮಲಗಿದ್ಯಾ? ಏನಾಯ್ತು? ನನ್ನ ಕತೆ ಬಿಡಿ, ನೀವೆಲ್ಲರೂ ಇಷ್ಟೊತ್ತಲ್ಲಿ ಮಗಿನ ಎತ್ಕೊಂಡು ಎಲ್ಲಿಗೆ ಹೋಯ್ತಿದ್ದೀರಾ ಅನ್ನೋದನ್ನ ಮೊದಲು ಹೇಳಿ. ಹೇಳಿ ಅಬ್ಬ, ಎಲ್ಲಿಗೆ ಸಾಗಿಸ್ತಾ ಇದ್ದೀರಿ ಮಗಿನ? ಲಕ್ಕುಮ್ಮಿ, ಅದು ಮಾತಾಡಿ. ಈ ಮಗಿನ ಏನ್ ಮಾಡ್ಬೇಕು ಅಂತ ಕಡಿತೀರಾ ಎಲ್ಲರೂ ಸೇರಿ? ಹೇಳಿ ಅಜ್ಜಿ. ಬರಲ್ಲ ಈತಗೆ. ಏಯ್, ಮುಚ್ಕೊಂಡು ನಿಂತ್ಕೊಳ್ಳೆ ಬಾಯ ಅಲ್ಲಿ.
ಏನು ಎಲ್ಲದಕ್ಕೂ ಅಡ್ಡಡ್ಡ ಬಂದ್ಬಿಡ್ತಾಳೆ ನಾನು ಇವನಿ ಅಂತ. ಇದು ನಮ್ಮನೆ ವಿಚಾರ. ಇದಕ್ಕೆ ತಲೆ ಹಾಕಕ್ಕೆ ನೀನು ಯಾವಳೆ? ನಾವು 1000 ಮಾಡ್ತೀವಿ. ಅದನ್ನೆಲ್ಲ ನೀನ್ ಮುಂದೆ ವರದಿ ಒಪ್ಪಿಸ್ಬೇಕಾ? ಎಲ್ಲಾ ವಿಚಾರನೂ ನನಗೆ ಬದಿ ಒಪ್ಸಿ ಅಂತ ಹೇಳ್ತಾ ಇಲ್ಲ. ಈ ಮಗಿನ ಎತ್ತ ಕರ್ಕೊಂಡು ಹೋಗ್ತಿದ್ರ ಅನ್ನೋದು ಹೇಳಿ ಸಾಕು. ಏಯ್ ತೆಗೆದ್ ಬಡಿತಾ ಅಂದ್ರೆ ನೋಡ ಅಗಿಯ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕಂತ. ದಾರಿ ಬಿಟ್ಟು ಹೋಗೆ ಪಕ್ಕಕ್ಕೆ. ನಡಿಯ ಪದ್ದಿ. ನಡಿಲ್ಲ ಸುರಿ. ಹೋಗೆ ಅತ್ತ. ನೀವ್ ಈ ಮಗಿನ ಸಾಗಿಸ್ತಾ ಇರೋದ್ ದಿಟ್ಟ ಆದ್ರೆ ನಾನು ಈ ಜಾಗ ಬಿಟ್ಟು ಎಲ್ಗೂ ಹೋಗಕ್ಕಿಲ್ಲ. ಇಷ್ಟೊತ್ತಿಗೆ ಆ ಮಗನ ಆ ಜಾಗದಲ್ಲಿ ಬಿಟ್ಟಿರ್ಬೋದು. ಇನ್ನು ನನ್ನ ಅನಿಷ್ಟ ದಿನಗಳು ಕಳೀತು ಅಂತ ಕಾಣಿಸುತ್ತೆ. ಇನ್ನು ಮುಂದಕ್ಕೆ ಎಲ್ಲ ಒಳ್ಳೆ ದಿನಗಳೇ.